ನಮಸ್ತೆ ಪ್ರೀತಿಯ ಕನ್ನಡಿಗರಿಗೆ ರಿತೇಶ್ ಕನ್ನಡಿಗ ಕಿಚನ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಇನ್ಸ್ಟೆಂಟಾಗಿ ಪುಳಿಯೋಗರೆ ಪುಡಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಇದು ಕೆಲಸಕ್ಕೆ ಹೋಗೋ ಮಹಿಳೆಯರಿಗಾಗ್ಬೋದು ಮತ್ತು ಬ್ಯಾಚುಲರ್ಸ್ಗಾಗ್ಬೋದು ಲಂಚ್ ಬಾಕ್ಸ್ಗೆ ಸುಲಭವಾದಂತಹ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ, ನೋಡ್ಕೊಳ್ಳಿ. ಮೊದಲಿಗೆ ಒಲೆ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಬಾಣಲಿ ಬಿಸಿಯಾದ ನಂತರ ನಾನು ಇಲ್ಲಿ 1 ಸ್ಪೂನು ಮೆಂತ್ಯ ತೊಗೊತಾ ಇದ್ದೇನೆ. ಇಲ್ಲಿ ನಾನು ಎಣ್ಣೆ ಬಳಸಿಲ್ಲ, ಹಾಗೆ ಹುರಿದು ಪುಡಿ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ದಿನ ಪುಡಿನ ಸ್ಟೋರ್ ಮಾಡ್ಬೋದು. ಅದರಿಂದ ಇವಾಗ ನಾನು ಅದೇ ಪಾತ್ರೆಗೆ 1 ಸ್ಪೂನು ಸಾಸಿವೆ ಹಾಕೋತಾ ಇದ್ದೀನಿ. ಮೆಂತ್ಯನೂ ಸಾಸಿವೆನೂ ಚೆನ್ನಾಗಿ ಹುರಿದ ನಂತರ ಅರ್ಧ ಸ್ಪೂನು ಮೆಣಸು ಸೇರಿಸ್ತಾ ಇದ್ದೀನಿ. ಮೆಣಸು ಸ್ವಲ್ಪನೇ ಸಾಕು. ಮೆಣಸು ಚೆನ್ನಾಗಿ ಹುರಿದ ನಂತರ ಇಲ್ಲಿ ಜೀರಿಗೆ ಸೇರಿಸ್ತಾ ಇದ್ದೀನಿ. ನಾನು 4 ಸ್ಪೂನು ಜೀರಿಗೆ ಸೇರಿಸ್ತಾ ಇದ್ದೀನಿ. ಜೀರಿಗೆ ಜಾಸ್ತಿ ಹಾಕೋದ್ರಿಂದ ಪರಿಮಳನೂ ಚೆನ್ನಾಗಿರುತ್ತೆ ಮತ್ತು ರುಚಿನೂ ಚೆನ್ನಾಗಿರುತ್ತೆ. ಆದ್ದರಿಂದ ನಾನು ಇಲ್ಲಿ 4 ಸ್ಪೂನು ಜೀರಿಗೆ ಸೇರಿಸ್ಕೊತಾ ಇದ್ದೇನೆ. ಇಷ್ಟು ಸಾಮಗ್ರಿಗಳನ್ನು ಸೇರಿಸಿ ನೀಟಾಗಿ ಹುರ್ಕೋಬೇಕಾಗುತ್ತೆ. ದುಂಡೂರಿಕೆ ಹುರ್ಕೋತಾರೆ ಅಂತಾರಲ್ಲ, ಆ ರೀತಿ ದುಂಡೂರಿಕೆ ಹುರ್ಕೊಂಡು ಪಕ್ಕದಲ್ಲಿ ಎತ್ತಿಟ್ಕೊಳ್ಳೋಣ. ನೋಡಿ, ಈ ರೀತಿ ಒಂದು ತಟ್ಟೆಗೆ ಹಾಕಿ ಆರೋಕ್ಕೆ ಬಿಡೋಣ. ನಂತರ ಅದೇ ಬಾಣಲಿಗೆ ನಾನು ಇಲ್ಲಿ 2 ಸ್ಪೂನು ಕಡಲೆಬೇಳೆ ಸೇರಿಸ್ತಾ ಇದ್ದೀನಿ. ನೋಡಿ, ಕಡಲೆಬೇಳೆನೂ ಈ ರೀತಿ ನೀಟಾಗಿ ಹುರ್ಕೊಳ್ಳಿ. ಕಡಲೆಬೇಳೆ ನಂತರ ಇಲ್ಲಿ ಅಷ್ಟೇ ಪ್ರಮಾಣದಲ್ಲಿ ನಾನು ಉದ್ದಿನಬೇಳೆನ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಎರಡೂ ಸೇರಿಸಿ ನೀಟಾಗಿ ಹುರ್ಕೊಳ್ಳಿ. ಕೆಂಪಗಾಗಬೇಕು, ಅಲ್ಲಿವರೆಗೂ ಹುರ್ಕೊಳ್ಳಿ. ಚೆನ್ನಾಗಿ ಹುರಿದ ನಂತರ ನೋಡಿ, ಈ ರೀತಿ ಕೆಂಪಗಾಗಿರಬೇಕು, ಅಲ್ಲಿವರೆಗೂ ಹುರ್ಕೊಂಡು ಇದನ್ನು ಅದೇ ತಟ್ಟೆಗೆ ಹಾಕ್ಕೊಂಡು ತಣ್ಣಗಾಗಲು ಬಿಡಿ. ನಂತರ ಅದೇ ಬಾಣಲಿಗೆ ಇಲ್ಲಿ ನಾನು 4 ಸ್ಪೂನು ಎಳ್ಳು ತೊಗೊತಾ ಇದ್ದೀನಿ. ನಾನು ಇಲ್ಲಿ ಬಿಳಿ ಎಳ್ಳು ತೊಗೊಂಡಿದ್ದೀನಿ. ನೀವು ಕಪ್ಪು ಎಳ್ಳು ಬಳಸ್ಕೊಳ್ಳಿ ಬೇಕಾದರೆ. ಕಪ್ಪು ಎಳ್ಳೆ ತುಂಬ ರುಚಿ ಕೊಡುತ್ತೆ, ಬಟ್ ಇಲ್ಲಿ ನನ್ನ ಹತ್ರ ಇರಲಿಲ್ಲ. ಅದರಿಂದ ನಾನು ಇಲ್ಲಿ ಬಿಳಿ ಎಳ್ಳನ್ನೇ ನಿಮಗೆ ತೋರಿಸ್ತಾ ಇದ್ದೀನಿ. ಎಳ್ಳು ಪಟಪಟ ಅಂತ ಸಿಡಿಬೇಕು, ಅಲ್ಲಿವರೆಗೂ ನೀಟಾಗಿ ಹುರ್ಕೊಳ್ಳಿ. ಈ ರೀತಿ ನೀಟಾಗಿ ಹುರ್ಕೊಂಡು ಅದನ್ನು ಅದೇ ತಟ್ಟೆಗೆ ಸೇರಿಸಿ ತಣ್ಣಗಾಗಲು ಬಿಡಿ. ಇದಾದ ನಂತರ ನಾನು ಇಲ್ಲಿ ಒಂದು ಅರ್ಧ ಕಪ್ಪು ಕೊಬ್ಬರಿ ತೊಗೊಂಡಿದ್ದೀನಿ. ನೋಡಿ, ಅರ್ಧ ಕಪ್ಪು ಕೊಬ್ಬರಿ ತೊಗೊಂಡು ಅದನ್ನು ಸಹ ನೀಟಾಗಿ ಹುರ್ಕೊಂಡು ಅದೇ ತಟ್ಟೆಗೆ ಹಾಕಿ ಎತ್ತಿಟ್ಕೊತಾ ಇದ್ದೀನಿ. ಜಾಸ್ತಿ ಕೊಬ್ಬರಿನ ಫ್ರೈ ಮಾಡಬೇಡಿ. ನಂತರ ಒಂದು 4 ಎಸಳು ಕರಿಬೇವು ತೊಗೊಂಡಿದ್ದೀನಿ. ಅದನ್ನು ಸಹ ಫ್ರೈ ಮಾಡ್ಕೊತಾ ಇದ್ದೀನಿ. ಕರಿಬೇವು ಚೆನ್ನಾಗಿ ಫ್ರೈ ಆಗಬೇಕು, ಅದು ಗರಿಗರಿಯಾಗಿರಬೇಕು ಮತ್ತು ಕೈಯಲ್ಲಿ ಹೆಂಗೆ ಮುಟ್ಟಿದ ತಕ್ಷಣ ಪುಡಿ ಪುಡಿ ಆಗಬೇಕು. ಅಲ್ಲಿವರೆಗೂ ಕರಿಬೇವನ್ನ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಒಣಗಿಸಾಕಿದ್ರೆ ಇನ್ನೂ ಬೇಗ ಫ್ರೈ ಆಗುತ್ತೆ. ನಾನು ಹಸಿದೇ ಹಾಕಿದ್ದೀನಿ, ಅದಕ್ಕೆ ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೋತಾ ಇದ್ದೀನಿ. ನೋಡಿ, ಇಷ್ಟಾದರೆ ಸಾಕು. ಇದನ್ನು ಅದೇ ತಟ್ಟೆಗೆ ಸುರ್ಕೊಳ್ಳೋಣ. ನಂತರ ನಾನು ಇಲ್ಲಿ ಒಂದು 50 ಗ್ರಾಮಷ್ಟು ಹುಣಸೆಹಣ್ಣು ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಒಣಗಿಸ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಕಟ್ ಮಾಡಿ ಒಣಗಿಸೋದ್ರಿಂದ ಸ್ವಲ್ಪ ಬೇಗ ಆಗುತ್ತೆ ಅಂತ. ನೋಡಿ, ಆಗಿದೆ. ಇಷ್ಟಾದರೆ ಸಾಕು. ಇದನ್ನು ತಟ್ಟೆಗೆ ಎತ್ತಿಟ್ಕೊತಾ ಇದ್ದೇನೆ. ನಂತರ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮೆಣಸಿನ್ಕಾಯಿ ಹುರ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಎಣ್ಣೆ ಹಾಕಿ ಮೆಣಸಿನ್ಕಾಯಿ ಹುರಿಯೋದ್ರಿಂದ ಘಾಟ್ ಬರಲ್ಲ. ಅದರಿಂದ ಎಣ್ಣೆ ಹಾಕ್ಕೊಂಡು ಮೆಣಸಿನ್ಕಾಯಿ ಹುರ್ಕೋತಾ ಇದ್ದೀನಿ. ನಾನು ಇಲ್ಲಿ ಒಂದು 10 ರಿಂದ 12 ಬ್ಯಾಡಗೆ ಮೆಣಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಕಲರ್ ಕೊಡುತ್ತೆ ಅಂತ ಹೇಳಿ ಈ ರೀತಿ 10 ರಿಂದ 12 ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ನೋಡಿ, ಇದಾದ ನಂತರ ಗುಂಟೂರು ಮೆಣಸಿನ್ಕಾಯಿನ ಯೂಸ್ ಮಾಡ್ತಾ ಇದ್ದೇನೆ.
ಇಲ್ಲಿ ಒಂದು 5ರಿಂದ 6 ಗುಂಟೂರು ಮೆಣಸಿನ್ಕಾಯಿ ಇದೆ. ನಿಮಗೆ ಖಾರ ಇನ್ನೂ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೊಳ್ಳಿ. ನಮಗೆ ಇಷ್ಟು ಖಾರ ಸಾಕಾಗಿರೋದ್ರಿಂದ ಇಷ್ಟು ಸೇರಿಸಿ ನೀಟಾಗಿ ಹುರ್ಕೋತಾ ಇದ್ದೀನಿ. ಮೆಣಸಿನ್ಕಾಯಿನ ನೀಟಾಗಿ ಹುರ್ಕೊಂಡು ಅದೇ ತಟ್ಟೆಗೆ ಸೇರಿಸ್ಕೊಂಡು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕಾಗುತ್ತೆ. ಬಿಸಿಲಿ ರುಬ್ಬಕ್ಕೆ ಹೋದರೆ ಅದು ಮಿಕ್ಸಿಗೆ ಅಂಟ್ಕೊಳ್ಳುತ್ತೆ. ಅದರಿಂದ ಎಲ್ಲ ಸಾಮಗ್ರಿಗಳನ್ನು ಹುರಿದ ನಂತರ ಸ್ವಲ್ಪ ಹೊತ್ತು ಆರಕ್ಕೆ ಬಿಡಬೇಕಾಗುತ್ತೆ. ಇವಾಗ ನಾನು ಒಂದು 50 ಗ್ರಾಮು ಧನಿಯಾ ತಗೊಂಡು ಹುರ್ಕೋತಾ ಇದ್ದೀನಿ. ಧನಿಯನ್ನು ಸಹ ನೀಟಾಗಿ ಫ್ರೈ ಮಾಡ್ಕೋಬೇಕು, ಒಳ್ಳೆ ದುಂಡಕ್ಕೆ ಹುರ್ಕೋಬೇಕಾಗುತ್ತೆ. ಈ ರೀತಿ ಹುರಿಯೋದ್ರಿಂದ ಚೆನ್ನಾಗಿ ಪೌಡ್ರ್ ಸಿಗುತ್ತೆ. ಅದರಿಂದ ಈ ರೀತಿ ದುಂಡು ಹುರ್ಕೊಂಡು ಅದೇ ತಟ್ಟೆಗೆ ಸೇರಿಸ್ಕೊಬಿಡಿ. ನೋಡಿ, ಎಲ್ಲ ಸಾಮಗ್ರಿಗಳನ್ನು ಚೆನ್ನಾಗಿ ಹುರಿದು ಒಂದು ತಟ್ಟೆಗೆ ಸೇರಿಸಿ ಸ್ವಲ್ಪ ಹೊತ್ತು ತಣ್ಣಗಾಗೋಕ್ಕೆ ಬಿಟ್ಟಿದ್ದೀನಿ. ಈಗ ನಾವು ಇದಕ್ಕೆ ಕೆಲವೊಂದು ಸಾಮಗ್ರಿಗಳನ್ನ ಸೇರಿಸಬೇಕಾಗುತ್ತೆ. ಇದಕ್ಕೆ ನಾನು ಸ್ವಲ್ಪ ಹಿಂಗೆ ಹಾಕೋತಾ ಇದ್ದೀನಿ. ನಂತರ ಪುಡಿ ಮಾಡಿರೋಂತಹ ಬೆಲ್ಲ ಸೇರಿಸ್ಕೊತಾ ಇದ್ದೀನಿ. ಒಂದು 1/4 ಕಪ್ ಬೆಲ್ಲ ಸೇರಿಸ್ತಾ ಇದ್ದೀನಿ ಅಷ್ಟೇ. ಒಂದು ಅರ್ಧ ಸ್ಪೂನು ಅರಿಶಿಣದ ಪುಡಿ ಸೇರಿಸ್ತಾ ಇದ್ದೇನೆ. ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸಿಲಿ ಪುಡಿ ಮಾಡ್ಕೊಳ್ಳಿ. ನಿಮಗೆ ನಾನು ಯಾವ ರೀತಿ ಪುಡಿಯಾಗಿದೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಪುಳಿಯೋಗರೆ ಪುಡಿ ರೆಡಿಯಾಗಿದೆ. ಇದನ್ನು ಒಂದು ತಟ್ಟೆಗೆ ಹಾಕಿ ಸ್ವಲ್ಪ ಹೊತ್ತು ತಣ್ಣಗಾಗಲಿ. ಇದಕ್ಕೊಂದು ನಾವು ಒಗ್ಗರಣೆ ಕೊಡಬೇಕಾಗುತ್ತೆ. ಇವಾಗ ಒಗ್ಗರಣೆಗೆ ಒಂದು ಬಾಣಲಿ ಇಟ್ಕೊಂಡು ಬಾಣಲಿ ಚೆನ್ನಾಗಿ ಬಿಸಿ ಆದ ನಂತರ ಅದಕ್ಕೆ ಎಣ್ಣೆ ಸೇರಿಸ್ಕೊತಾ ಇದ್ದೇನೆ. ಎಣ್ಣೆ ಬಿಸಿ ಆದ ನಂತರ ಇಲ್ಲಿ ನಾನು 1 ಸ್ಪೂನು ಸಾಸಿವೆ ಸೇರಿಸ್ಕೊಂಡು ಸಿಡಿಸ್ಕೊತಾ ಇದ್ದೇನೆ. ಸಾಸಿವೆ ಸಿಡಿದ ನಂತರ 1 ಬಟ್ಲು ಕಡಲೆಬೀಜ ತೊಗೊಂಡಿದ್ದೇನೆ. ನಿಮಗೆ ಬೇಕಾದರೆ ಕಮ್ಮಿನ ತೊಗೋಬೋದು, ಜಾಸ್ತಿನ ತೊಗೋಬೋದು. ನಾನು ಇಲ್ಲಿ 1 ಬಟ್ಲು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕಡಲೆಬೀಜ ಕಟಮ್ ಅನ್ನೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ, ಇಲ್ಲಾಂದರೆ ಮೆತ್ತಗಾಗೋಗ್ಬಿಡುತ್ತೆ. ಅದರಿಂದ ಕಡಲೆಬೀಜನ ನಾನು ಫಸ್ಟೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೇನೆ. ಕಡಲೆಬೀಜ ಚೆನ್ನಾಗಿ ಫ್ರೈ ಆದ ನಂತರ 1 ಸ್ಪೂನು ಕಡಲೆಬೇಳೆ ಮತ್ತು 1 ಸ್ಪೂನು ಉದ್ದಿನಬೇಳೆ ಹಾಕಿ ಫ್ರೈ ಆದ ನಂತರ ಒಂದು 4 ಕರಿಬೇವು ಹೆಸರು ತೊಗೊಂಡು ಅದನ್ನು ಸೇರಿಸ್ಕೊತಾ ಇದ್ದೀನಿ. ನಂತರ ಒಂದು 5ರಿಂದ 6 ಬ್ಯಾಡಗಿ ಮೆಣಸಿನ್ಕಾಯಿ ಸೇರಿಸ್ಕೊಂಡು ಹುರ್ಕೊತಾ ಇದ್ದೀನಿ. ಇದಾದ ನಂತರ ಸ್ವಲ್ಪ ಎಳ್ಳು ಸೇರಿಸ್ಕೊತಾ ಇದ್ದೀನಿ. ಇವೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಒಂದು ಅರ್ಧ ಕಪ್ಪು ಕೊಬ್ಬರಿ ತುರಿ ಸೇರಿಸ್ಕೊಂಡು ಅದನ್ನು ಸಹ ಫ್ರೈ ಮಾಡ್ಕೊತಿದ್ದೀನಿ. ಈ ರೀತಿ ಎಲ್ಲ ಒಗ್ಗರಣೆ ಕೊಡೋದ್ರಿಂದ ಸೇಮ್ ನಾವು ಅಂಗಡಿಯಿಂದ ತರ್ತೀವಲ್ಲ ಪ್ಯಾಕೆಟು, ಅದೇ ರೀತಿ ಇರುತ್ತೆ. ಅದರಿಂದ ಇವೆಲ್ಲ ಸೇರಿಸಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ನೋಡಿ, ಇವಾಗ ಪುಡಿ ಮಾಡಿದಂತಹ ಪುಳಿಯೋಗರೆ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಸ್ವಲ್ಪ ಪುಡಿ ಉಪ್ಪನ್ನು ಸೇರಿಸ್ಕೊಳ್ಳಿ. ನೀವು ರುಬ್ಬಬೇಕಾದ್ರೇ ಕಲ್ಲುಪ್ಪು ಸೇರಿಸ್ಬೋದು, ಬಟ್ ನಾನಿಲ್ಲಿ ಮರ್ತೋದೆ, ಅದರಿಂದ ಒಗ್ಗರಣೆಗೆ ಪುಡಿ ಉಪ್ಪು ಸೇರಿಸ್ತಾ ಇದ್ದೀನಿ. ಇವಾಗ ಆಗಿದೆ ನೋಡಿ. ಇದನ್ನು ಈ ರೀತಿ ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿಕೊಂಡು 6 ತಿಂಗಳವರೆಗೂ ಉಪಯೋಗಿಸ್ಬೋದು. ಇದಕ್ಕೆ ಅನ್ನ ಮಾಡಿ ಹೇಗೆ ಕಳಿಸೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಬಾಣಲಿಗಿನಲ್ಲಿ ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡಿಕೊಂಡು ನೋಡಿ, ಈ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪುಳಿಯೋಗರೆ ಪುಡಿ ಸೇರಿಸ್ಕೊಂಡು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಮಾಡಿಟ್ಟಿರುವಂಥ ಅನ್ನ ಸೇರಿಸ್ಕೋಬೇಕಾಗುತ್ತೆ. ನೋಡಿ, ಇಷ್ಟೇ ಪುಳಿಯೋಗರೆ 5 ನಿಮಿಷದಲ್ಲಿ ಪಟ್ ಅನ್ನೋಂಗೆ ರೆಡಿಯಾಗಿರುತ್ತೆ. ನೋಡಿ, ರೆಡಿಯಾಗಿದೆ. ಎಷ್ಟು ಸುಲಭ ಅಲ್ವಾ? ಈ ರೀತಿ ಮಾಡಿ ಇಟ್ಕೊಂಡಿರೋದ್ರಿಂದ ಪುಳಿಯೋಗರೆನೂ ಬೇಗ ಆಗುತ್ತೆ, ಟೈಮು ಸಹ ನಮಗೆ ಸೇವ್ ಆಗುತ್ತೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ ಗೆಳೆಯರೇ.